ಬಾಂಗ್ಲಾದಲ್ಲಿ ಹಿಂದೂಗಳನ್ನ ರೋಡಲ್ಲಿ ಎಳೆದಾಡಿಕೊಂಡು ಓಡಾಡಿಸ್ಕೊಂಡು ಮನೆಗಳು ನುಗ್ಗಿ ಒಡೆದು ಸೇಮ್ ಬ್ರಿಟಿಷರ ಕಾಲದಲ್ಲಿ ಕೆಲವು ಟೈಮಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬಂದಾಗ 1857 ರಿವೋಲ್ಟ್ ಏನಾಗಿತ್ತು ಆ ಟೈಮಲ್ಲಿ ಏನು ಮಾಡಿದ್ರು ಅದೇ ಥರ ಇವಾಗ ಬಾಂಗ್ಲಾದೇಶದಲ್ಲಿ ಮಾಡ್ತಾ ಇದ್ದಾರೆ. ಮನೆಗಳಿಗೆ ಆ ವಿಡಿಯೋಗಳು ಆ ಫೋಟೋಗಳು ನೋಡಿಬಿಟ್ರೆ ಲೈವು ನಮಗೆ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಬಟ್ ನಾವು ಅಲ್ಲಿ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರ ಫೈಟ್ ಮಾಡಬೇಕು. ರಾಜಕೀಯ ವ್ಯಕ್ತಿಗಳು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾರು ಕೂಡ ಕಾಂಗ್ರೆಸ್ನವರು ಇಂಡಿಯಾದಲ್ಲಿ. ನಿನ್ನೆ ಡಿಸೋಜಾ ಮಾತಾಡ್ತಾರೆ, ಐವಾನ್ ಡಿಸೋಜಾ MLA ಯಾವ ಕ್ಷೇತ್ರ ಗೊತ್ತಿಲ್ಲ, ಮಂಗಳೂರು ಕಡೆಯವರು ಅನಿಸುತ್ತೆ. ನಿಮ್ಮನ್ನು ಪ್ರಧಾನಮಂತ್ರಿನ ತಲೆದಿಂಬು ಹಾಸಿಗೆ ಕೊಟ್ಟು ಏನು ಪ್ರಧಾನಮಂತ್ರಿ ಇವಾಗ ನಾವು ಇಂಡಿಯಾಗೆ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಆ ಥರ ಓಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಇವ್ರು ಎಲ್ಲಿದ್ದಾರೆ? ಇವ್ರು ಯಾರು? ಇವ್ರು ಹಿಂದೂ ಇರೋದಿಲ್ಲ. ಇದ್ರ ಬಗ್ಗೆ ಯಾರೂ ಕ್ವಶನ್ ಮಾಡ್ತಾ ಇಲ್ಲ. ನಿನ್ನೆಯಿಂದ ಎಲ್ಲ ಹಿಂದೂಗಳು ಅವರ ವಿರುದ್ಧವಾಗಿ ಈ ವಿಧಾನಸೌಧದಲ್ಲಿ ಗೆರಾವ್ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವು ವಕೀಲರು ಸಣ್ಣ ಸಂಖ್ಯೆಯಲ್ಲಿ ಇವತ್ತು ಈ ಪ್ರಮಾಣದಲ್ಲಿ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇರೆ ನೆಕ್ಸ್ಟು ಇದೆಲ್ಲ ಏನಾದ್ರು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಹಿಂದೂಗಳ ಪರವಾಗಿ ಬಾಂಗ್ಲಾದಲ್ಲಿ ದೇಶದಾದ್ಯಂತ ವಕೀಲರು ಪ್ರತಿಭಟನೆ ಮಾಡೋಕ್ಕೆ ಕೂಡ ನಾವು ಇಂಜರಿ ಅಲ್ಲ ಅಂತ ಹೇಳೋದ್ರ ಬಗ್ಗೆ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. 25% ಹಿಂದೂಗಳು ಈಗ 6% ಆಗಿದೆ. ಯಾಕೆ? ಅಲ್ಲಿನ ಸರ್ಕಾರಗಳು ಹಿಂದೂಗಳ ಮೇಲೆ, ಹಿಂದೂ ಸಮಾಜದ ಮೇಲೆ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂ ಮನೆಗಳ ಮೇಲೆ ಸರ್ಕಾರ ಸಪೋರ್ಟಿಂದ, ಮಿಲಿಟರಿ ಸಪೋರ್ಟಿಂದ ಧ್ವಂಸ ಮಾಡ್ತಾ ಇದ್ದಾರೆ. ಎಷ್ಟು ದೇವಸ್ಥಾನಗಳ ಹಾನಿ ಆಗಿದೆ, ಎಷ್ಟು ದೇವಸ್ಥಾನಗಳ ನಾಶ ಆಗಿದೆ, ಎಷ್ಟು ಮನೆ ಹಾನಿ ಆಗಿದೆ. ಇದರಲ್ಲಿ ಯುನೈಟೆಡ್ ನೇಷನ್ಸ್ ಇಂಟರ್ಫಿಯರ್ ಆಗಬೇಕು. ಜಗತ್ತಲ್ಲಿ ಅಲ್ಪಸಂಖ್ಯಾತರ ರೈಟ್ಸು, ಹಿಂದೂಗಳ ರೈಟ್ಸು ಅದು ನಾವು ರಕ್ಷಣೆ ಮಾಡಬೇಕು. ಅಲ್ಲಾದರೆ ಇಂಡಿಯಾ ಗೌರ್ಮೆಂಟ್ ಅವರಿಗೆ ಎಲ್ಲ ವಾರ್ನಿಂಗ್ ಕೊಡಬೇಕು. ಹಿಂದೂಗಳ ಜೀವನ, ಹಿಂದೂಗಳ ಹೆಣ್ಮಕ್ಕಳ ಜೀವನ, ಹಿಂದೂಗಳ ದೇವಸ್ಥಾನ ರಕ್ಷಣೆ ಮಾಡಬೇಕು ಅಂತ ಹೇಳಿಕೊಂಡು ನಾವು ಅಡ್ವೊಕೇಟು ಇಲ್ಲಿ ಕೇಳ್ತಾ ಇದ್ದೇನೆ.